ಕನ್ನಡ ವಾಹಿನಿಗೆ ಸ್ವಾಗತ. ರವಗೊಯ್ ಬನಹಟ್ಟಿ ಸುಮಾರು ವರ್ಷಗಳ ಹಿಂದೆ ನೇಕಾರ ಮತ್ತು ಕನ್ನಡ ಭವನ ಕಟ್ಟಡಕ್ಕೆ ಸುಮಾರು 50 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿ ನಡೆದಿತ್ತು. ಆದರೆ ಇಂದಿಗೂ ಹಸ್ತಾಂತರ ಮಾಡದೇ ಇರುವುದು ಮತ್ತು ಅದರಲ್ಲಿ ಅವ್ಯವಹಾರ ಆರೋಪಕ್ಕೆ ಪರೀಕ್ಷೆ ಮಾಡಿ ತಪ್ಪಿತಸ್ಥರ ವಿರುದ್ಧ ಶಿಸ್ತಿನ ಕ್ರಮ ಜರುಗಿಸಿ ಎಂದು ಜಿಲ್ಲಾಧಿಕಾರಿಗಳಿಗೆ ಸಚಿವ ಆರ್.ಬಿ. ತಿಮ್ಮಾಪುರ್ ಆದೇಶ ನೀಡಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ರವಗೊಯ್ ಬನಹಟ್ಟಿ ತಾಲೂಕಿನ ನಗರಸಭಾ ಸಭಾಭವನದಲ್ಲಿ ತಾಲೂಕು ಮಟ್ಟದ ಪ್ರಗತಿ ಪರಿಶೀಲನಾ ಸಭೆ ನಡೆದಿದೆ. ಪ್ರವಾಹ ಸ್ಥಳಗಳಿಗೆ ಪ್ರತಿನಿತ್ಯ ಭೇಟಿ ಕೊಟ್ಟು ಅಲ್ಲಿರುವ ಜನರಿಗೆ ವೈದ್ಯಕೀಯ ತಪಾಸಣೆ ಮಾಡಬೇಕು ಎಂದರು. ಸರ್ಕಾರಿ ವೈದ್ಯ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡ ಸಚಿವರು ಕೇಳಿದ ಪ್ರಶ್ನೆಗೆ ಕಕ್ಕಾಬಿಕ್ಕಿಯಾದ ವೈದ್ಯಾಧಿಕಾರಿಗಳು. HIV ರೋಗಕ್ಕೆ ಒಳಗಾದ ರೋಗಿಗಳಿಂದ ಜನ್ಮ ತಾಳಿದ ಮಕ್ಕಳನ್ನ ಪೋಷಣೆ ಮಾಡುವುದು ನಿಮ್ಮ ಕರ್ತವ್ಯವಾಗಿದೆ ಎಂದರು. ರವಗೊಯ್ ಬನಹಟ್ಟಿ ತಾಲೂಕಿನಲ್ಲಿ ಸರ್ಕಾರಿ ಶಾಲೆಗಳು ಖಾಸಗಿ ಶಾಲೆಗಿಂತ ಹೆಚ್ಚಿನ ಗುಣಮಟ್ಟವನ್ನು ಹೊಂದಬೇಕು. 97 ಸರ್ಕಾರಿ ಶಾಲೆ ಅವಶೇಷಣದಲ್ಲಿ ಇರುವಾಗ ಕಟ್ಟಡವನ್ನ ಶೀಘ್ರದಲ್ಲಿ ಪುನರ್ಚೇತನ ಮಾಡಿ ಸುರಕ್ಷಿತ ಕಟ್ಟಡ ನಿರ್ಮಿಸಬೇಕು ಅಂತ ಹೇಳಿದ್ದಾರೆ. ಇನ್ನು ಸಚಿವ ಆರ್.ಬಿ. ತಿಮ್ಮಾಪುರ್ ಮಾತನಾಡಿ, ಪ್ರಗತಿ ಪರಿಶೀಲನಾ ಸಭೆ ಅಂದ್ರೆ ತಾಲೂಕು ಅಧಿಕಾರಿಗಳು ತಾಲೂಕಿನಲ್ಲಿ ಇರುವಂತಹ ಸಾರ್ವಜನಿಕರ ಹಿತಾಸಕ್ತಿ ಮತ್ತು ಅವರ ಕಷ್ಟಗಳಿಗೆ ಸ್ಪಂದಿಸುವುದು ನಮ್ಮ ಜವಾಬ್ದಾರಿಯಾಗಿರುತ್ತೆ. ಕರ್ತವ್ಯ ಲೋಪ ಮಾಡದೆ ಜನರಿಗೆ ಸರ್ಕಾರದಿಂದ ಸಿಗುವಂತಹ ಯೋಜನೆಗಳನ್ನ ಅವರ ಮನೆಯ ಬಾಗಿಲಿಗೆ ತಲುಪಿಸಬೇಕು ಅಂತ ಸಚಿವ ಆರ್.ಬಿ. ತಿಮ್ಮಾಪುರ್ ಅಧಿಕಾರಿಗಳಿಗೆ ಸಲಹೆ ಕೊಟ್ಟಿದ್ದಾರೆ. ಖಾಲಿ ಹುದ್ದೆಗೆ ಸಂಬಂಧಪಟ್ಟಂತೆ ಸರ್ಕಾರದಿಂದ ಈಗ ಅತಿ ಶಿಕ್ಷಕರು ಮುಂಜಾಗಿದ್ದು ಸರ್, ಎಲ್ಲ ಕಡೆ ಅತಿ ಶಿಕ್ಷಕ ಸಮಸ್ಯೆ ಇದೆ ಸರ್. ಹೌದು ಸರ್. ನಿಮಗೆ ಇನ್ಫಾರ್ಮೇಶನ್ ಏನು ಪ್ರೈವೇಟ್ ಸ್ಕೂಲ್ಗಳು ಎಷ್ಟಿರ್ತದೆ ಅಲ್ಲಿ ಮಕ್ಕಳ ಸಂಖ್ಯೆ ಏನು, ಸರ್ಕಾರಿ ಶಾಲೆ ಇರ್ತಕ್ಕಂಥ ಮಕ್ಕಳ ಸಂಖ್ಯೆ ಏನು, ಹೋದ ವರ್ಷಕ್ಕಿಂತ ಈ ವರ್ಷ ಮಕ್ಕಳ ಸಂಖ್ಯೆ ಸರ್ಕಾರಿ ಶಾಲೆ ಕಡಿಮೆ ಆಗಿದೆಯೋ ಅಥವಾ ಹೆಚ್ಚಿಗೆ ಆಗಿದೆಯೋ, ಯಥಾಸ್ಥಿತಿ ಇದೆಯೋ ಮುಂಚೆ ಆಗ್ತಾ ಇತ್ತು ಸರ್. ಮೊದಲು ART ಟ್ರೀಟ್ಮೆಂಟ್ ಮೊದಲು ರಿಕಗ್ನೈಸ್ ಆಗಲಾರ್ದಾಗ ಸರ್, ಈಗಂತೂ ಎಲ್ಲರಿಗೂ HIV ಟೆಸ್ಟ್ ಕಂಪಲ್ಸರಿ ಆಗ್ತಾವ ಸರ್. ಗರ್ಭಿಣಿಯರಿಗೆ ಮಕ್ಕಳು ಎಷ್ಟು ಅಂತ ಮಕ್ಕಳು ಸರ್, HIV ಪಾಸಿಟಿವ್ ಇರುವಂತ ಮಕ್ಕಳ ಸಂಖ್ಯೆ ಇಲ್ಲ ಸರ್ ನಮ್ಮ ಕಡೆ. ಸರ್ ಪಂಚಾಯತ್ ನಾವು ಹೇಳಿದ್ವಿ, ನೀನೇ ಹೇಳ್ತಾ ಇದೆಯಾ ವಾರ 2 ಸಲ ಮಾಡಿಸ್ತಾನೆ. ಈಗ ಮೊದಲಿಂದ 2 ಸಲ ಮಾಡಿಸ್ತೀವಿ ಸರ್. ಡೆಂಗ್ಯೂ ಬಂದಾಗಿದ್ದ ಈಗ ಫ್ಲಡ್ ಅಫೆಕ್ಟೆಡ್ ಏರಿಯಾಸ್ಗೆ ಡೈಲಿ ಮಾಡಂತ ಹೇಳಿ ಸರ್. ಅದೇ ಫ್ಲಡ್ ಅಫೆಕ್ಟೆಡ್ ಡೈಲಿ ಹೇಳಿ ಸರ್. ಉಳಿಕಿದ ಡೆಂಗ್ಯೂ ಮತ್ತು ಮಲೇರಿಯಾ ಸಲುವಾಗಿ ವೀಕ್ಲಿ ಟ್ವೈಸ್ ನಾವು ರೆಗ್ಯುಲರ್ ಆಗಿ ಮಾಡಿಸ್ತೀವಿ ಸರ್. ಮೊದಲಿಂದ ಅದು ಮಾಡ್ತಾ ಇದ್ದೀವಿ ಸರ್. ಫ್ಲಡ್ ಅಫೆಕ್ಟೆಡ್ ಏನಾದ್ರೆ ನಿಮ್ದೇ ರೆಸ್ಪಾನ್ಸಿಬಿಲಿಟಿ ಕಾಳಜಿ ಇರ್ತದೆ. ಕೂತ್ಕೊಳ್ಳಿ. ಇವತ್ತು ಪ್ರವಾಹ ಬಂದು ಎಷ್ಟು ಹಳ್ಳಿಗಳಿರ್ತದೆ? ಈಗ 9 ಹಳ್ಳಿ ಅದಾವ ಸರ್ ನಮ್ಮಲ್ಲಿ ಪ್ರವಾಹ ಭೀತಿ ಬಂದಿತ್ತು. ಅವಕ್ಕೆಲ್ಲ ವಿಸಿಟ್ ಮಾಡಿದ್ವಿ ಸರ್. ಏನೇನು ಮಾಡಿದೀಪ ಅಲ್ಲಿ ಹೋಗಿ ಸರ್ ನಾವು ಎಲ್ಲಿ ಈಗ ಕಾನ್ಸ್ಕೋಟ್ ಅಲ್ಲಿ ಫ್ಲಡ್ ಎಮರ್ಜೆನ್ಸಿ ಕ್ಲಿನಿಕ್ಸ್ ಮಾಡಿವಿ ಸರ್. ಎಲ್ಲಾ ಕಡೆ ಎಮರ್ಜೆನ್ಸಿ ಕ್ಲಿನಿಕ್ಸ್ ಮಾಡಿದೀವಿ. ಆಮೇಲೆ ಅಲ್ಲಿ ಹೋದಲ್ಲಿ ಎಲ್ಲಿ ನಮ್ಗೆ ಸೊಳ್ಳೆಗಳ ಕಾಟ ಕಂಡು ಬರುತ್ತೆ ಅಲ್ಲಿ ಡೆಂಗಿಫಾಸ್ ಹಾಕಿದ್ವಿ ಸರ್. ಆಮೇಲೆ ಊರೊಳಗೆ ಫಾಗಿಂಗ್ ಮಾಡಿಸಿದ್ವಿ ಸರ್ ಪಂಚಾಯತಿಯಿಂದ. ಒಂದು ದಿವಸಕ್ಕೆ ಕೆಲಸ ಫಾಗಿಂಗ್ ಸರ್ ಒಂದು ವೀಕ್ಲಿ ಟ್ವೈಸ್ ಸರ್. ಇಂಡೋರ್ ಮಾಡಂಗಿಲ್ಲ ಸರ್, ಔಟ್ಡೋರ್ ಅಷ್ಟೇ ಮಾಡ್ತಾರೆ ಸರ್. ಕೊರೋನಾ ಬಂದ ಹಿಡಿದು ಒಂದ್ಸಲ ಮಾಡ್ಯಾರ, ಒಂದು ಹಳ್ಳಿಯಾಗ ಇಲ್ಲ ರೌಂಡು ಆಗಿಲ್ಲ. ನಾವು ಮನೆ ಹೋಗಿದ್ದೀವಿ. ಒಳ್ಳೆದಲ್ಲಿ ಪ್ರವಾಹ ಬಂದ ಮೇಲೆ ಈಗ ಡೈಲಿ ಮಾಡ್ಸಾಕಿದ್ವಿ ಸರ್. ಅವರ ಅಸ್ಕಿಯೊಳಗೆ ಎಷ್ಟು ರೌಂಡ್ ಆಗೈತೆ ಅಸ್ಕಿ ಸರ್ ಮೊನ್ನೆ ವಿಸಿಟ್ ಮಾಡಿದ್ವಿ ಸರ್. ಮಾಡಾಕತ್ತಾರ ಸರ್, ಅಲ್ಲಿ ಹೇಳಿದ್ದಾರೆ ಸರ್. ಅವ್ರು ವಿಡಿಯೋ ಭೇಟಿ ಆಗಿಲ್ಲ. ಫ್ಲಡ್ ಬಂದಾಗ ನಾವು ವಿಸಿಟ್ ಹೋದಾಗ ಇದ್ದಿದ್ದಿಲ್ಲ. ನೋಡಪ್ಪ, ಈ ಪ್ರವಾಹ ಬಂದದ ಏರಿಯಾಗಳು ಏನೇನಿದಾವಲ್ಲ ಭಾರಿ ಕಾಳಜಿ ತಗೋಬೇಕು. 2 ಟೈಮ್ ಅವರಿಗೆ ಪಾಗೊಡುದು ಮತ್ತೊಂದು ಸೊಳ್ಳೆ ಕೊಲಿಕ್ಕೆ ಎಲ್ಲ ಮಾಡಬೇಕು. ಇವತ್ತು ಪ್ರವಾಹ ಇದೆ, ಪ್ರವಾಹ ಇಲ್ಲದ ಮೇಲೆ ಇನ್ನೂ ವರ್ಷ ಇಮಿಡಿಯೇಟ್ ಮೀಟಿಂಗ್ ಮಾಡಿ ಕಾನ್ಸಂಟ್ರೇಷನ್ ಮಾಡಬೇಕು. ಇವು ಯಾರು ಜಿಲ್ಲಾ ಅಧಿಕಾರಿಗಳ ಗಮನ ಕೊಡ್ಬೇಕಲ್ಲ ನೀವೆಲ್ಲರೂ. ಮೇಡಮ್ ಪ್ಲೀಸ್ ಸರ್, ಐ ರಿಕ್ವೆಸ್ಟ್ ಯು ಆಲ್. ಅದು ಲೋಕಾರ್ಪಣೆ ಆಗಬೇಕು, ಜನರಿಗೆ ಉಪಯೋಗ ಆಗಬೇಕು, ಸಾಂಸ್ಕೃತಿಕ ಕ್ಷೇತ್ರದ ಚಟುವಟಿಕೆಗಳು ನಡೀಬೇಕು, ಕನ್ನಡದ ಕೆಲಸಗಳು ನಡೀಬೇಕು ಇಲ್ಲಿ. ಇದೇ ಸಂದರ್ಭದಲ್ಲಿ ಬಾಗಲಕೋಟೆ ಜಿಲ್ಲಾಧಿಕಾರಿ ಶ್ರೀಮತಿ ಕೆ ಜಾನಕಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಮರನಾಥ್ ರೆಡ್ಡಿ, ವಿಧಾನ ಪರಿಷತ್ ಸದಸ್ಯ ಶ್ರೀಮತಿ ಉಮಾಶ್ರೀ ಸೇರಿ ಮತ್ತಿತರರು ಹಾಜರಿದ್ದರು.
ತಾಜಾ ಸುದ್ದಿಗಾಗಿ MTV News 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.